ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರೀತಿಯ ಗೆಳೆಯರಿಗೂ ಹಾಗೂ ಅಜಯ್ ಸರ್, ಬೃಂದಾ ಅವರು, ಹರೀಶ್ ಸರ್, ಶಿವತೇಜಸ್ ಸರ್, ಎಲ್ರಿಗೂ ನಮಸ್ಕಾರ. ಅನುಪಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ಮೂವಿ ಏನರ ಬಗ್ಗೆ ಇರ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ. ಅಮೋರ ತುಂಬ ಸ್ಪೆಷಲ್ ಆದಂಥ ಹಾಡು. ಯಾಕಂದರೆ ಫಸ್ಟಿಗೆ ನಾವು ಈ ಥರ ಒಂದು ಹಾಡು ಬರುತ್ತೆ ಈ ಚಿತ್ರದಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನಿಸುತ್ತೆ. ಇಂಡಿಯನ್ ಫ್ಲೇವರಲ್ಲಿ ಮಾಡೋಣ, ಮದುವೆ, ತವಿಲ್ಲು, ಶೆಹನಾಯಿ, ಅದೆಲ್ಲ ಪ್ರಾಬಬ್ಲಿ ಮಾಡಿ 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 ನಮಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತೊಗೊಳ್ಳೋಣ, ಇದೆಲ್ಲ ಬಿಟ್ಬಿಡೋಣ. ನಾವು ಇಂಡಿಯನ್ ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರಲಿ ಅಥವಾ ತೆಲುಗಲ್ಲಿ ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸಲ್ಲಿ ನೋಡ್ತಾ ಇರ್ತೀವಲ್ವ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ ಆ ಥರ ಬೇಡ ಅಂತ ಹೇಳ್ಕೊಂಡು ಅಮೋರ ಅಂತ ಹಾಡನ್ನು ನಾವು ಸೃಷ್ಟಿಸಿದ್ವಿ. ಅದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳೋವಂಥದ್ದು ಶಿವತೇಜಸ್ ಸರ್ಗೂ ಹಾಗೂ ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ಥರ ಮೆಲಡಿ ಅಂತ. ಆ್ಯಂಡ್ ಅಮೇಝಿಂಗ್ಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದರೆ ಹೆಸರು ಬಂದಿದೆ ನಾಗಾರ್ಜುನ ಶರ್ಮಾ ಅವ್ರದ್ದು. ಅವರು ಇದನ್ನು ತುಂಬ ಚೆನ್ನಾಗಿ ಬರೆದು ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ಸರ್ತಿ ಮಾಡಿದ್ವಿ. ಹೆಂಗೆ ಬರೆಯೋದು, ಯಾವ ಥರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯಿತು. ತುಂಬ ಒಳ್ಳೆ ಹಾಡು ನಿರ್ಮಾಣ ಆಯಿತು. ಅದಾದಮೇಲೆ ಯಾರು ಹಾಡೋದು ಅಂತಾಯಿತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡು ಇಟ್ಟಿದ್ದೆ. ಸೊ ಅದನ್ನೇ ಕೇಳಿ ಕೇಳಿ ನಾವು ಶೂಟಲ್ಲಾಗಿರಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯಿತು. ಅವ್ರು ತುಂಬ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದಮೇಲೆ ಅವರೇ ಬ್ರೇಕ್ ತೊಗೊಂಡಿದ್ರು ಅಂತ ಹೇಳಿದರು. I think this will be one of his very first initial songs of his comeback. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡೋಕ್ಕೆ. ಅವರು ತುಂಬ ಖುಷಿಯಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಅವ್ರು ಸ್ವೀಟ್ ಹೀ ಟುಕ್ ಹಿಸ್ ಓನ್ ಸ್ವೀಟ್ ಟೈಮ್. 1:30 ಬಂದರು ಸ್ಟುಡಿಯೋಗೆ. 1:30 ಬಂದು ಹಾಡು ಕರೆಕ್ಟಾಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದ್ಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್, ಅದನ್ನು ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ ಒಂದು 2 ತಿಂಗಳಾದಮೇಲೆ ವಿ ಕಾಲ್ಡ್ ಹಿಮ್. ಹಾಂ ಕರ್ತಾವನ ಉಸ್ಮೇಗೆ ಅಂತ ಅವರು ಹೇಳಿ ಟ್ರ್ಯಾಕ್ ಭೇಜ್ದೋತು ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತೊಗೊಂಡು ಸ್ಟುಡಿಯೋ ಬುಕ್ ಮಾಡಿಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ. ಅವ್ರು ಹಾಡಿರೋದು ನಮಗಂತೂ ಬಹಳ ಬಹಳ ಫೇವ್ರೇಟ್ ಆಗಿದೆ ಅವ್ರ ವಾಯ್ಸ್. ಆ್ಯಂಡ್ ಅಫ್ಕೋರ್ಸ್ ಕುನಾಲ್ ಸರ್ ಅರ್ಲಿ 2000s ಕೇಳಿ ಕೇಳಿ ಬಂದು ಅವ್ರ ವಾಯ್ಸ್ ಒಂಥರ ಎಲ್ಲರ ಮನಸ್ಸು ಗೆದ್ದಿರೋಂಥ ವಾಯ್ಸ್ ಅದು. I think Amora won't fail Kannada audience. I think this is going to be the next success.